ಶಿವಮೊಗ್ಗದ ಕೆಇಬಿ ವೃತ್ತದ ಸಮೀಪದಲ್ಲಿರುವ ದೇವರಾಜು ಅರಸು ಭವನಕ್ಕೆ 3 ಕೋಟಿ ಅನುದಾನ ಸಿಕ್ಕಿದೆ. ಕಟ್ಟಡ ಕಾಮಗಾರಿ ಇನ್ನೂ ಬಾಕಿ ಇರುವ ಕಾರಣ ಕಟ್ಟಡದ ಉದ್ಘಾಟನೆ ಮಾಡಿಲ್ಲ. ತಕ್ಷಣ ಕಟ್ಟಡದ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಬೇಕು. ದೇವರಾಜು ಅರಸು ಭವನ ಮದ್ಯ ವ್ಯಸನಿಗಳು ಮತ್ತು ಮಾದಕ ವಸ್ತುಗಳ ಸೇವನೆಯ ಅಡ್ಡವಾಗಿದೆ. ಈ ಕುರಿತು ಶಿವಮೊಗ್ಗ ಸಾರ್ವಜನಿಕರು ಕನ್ನಡ ಮೀಡಿಯಂ ಸುದ್ದಿವಾಹಿನಿ ಮೂಲಕ ಸಂಬಂಧಪಟ್ಟ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ದೇವರಾಜ ಭವನ ಉದ್ಘಾಟನೆ ಆಗಬೇಕು, ಅದು ನಿರ್ವಹಿಸಬೇಕು ಅನ್ನೋದು ನಮ್ಮೆಲ್ಲರ ಬಹು ವರ್ಷಗಳ ಬೇಡಿಕೆ. ಅದಕ್ಕೆ ತಕ್ಕನಾದ ಸ್ಪಂದನೆ ಸಿಗ್ತಿಲ್ಲ. ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ. ಮತ್ತೊಂದು, ಈ ಮುಂಚೆ ಆ ಕಟ್ಟಡಕ್ಕೆ 3 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಅದು ಕಾರ್ಯರೂಪಕ್ಕೂ ಬಂದಿದೆ ಮತ್ತು ಕಟ್ಟಡದ ಕಾಮಗಾರಿನೂ ನಡೀತಾ ಇದೆ. ಈಗ ಸುಮಾರು 2-3 ವರ್ಷಗಳಿಂದ ಅದು ನಿಂತೋಗಿದೆ. ಹಾಕಿರುವಂಥ 3 ಕೋಟಿ ರೂಪಾಯಿ ಬಂಡವಾಳನೂ ಸಹಿತ ಎಲ್ಲಿ ವ್ಯರ್ಥ ಆಗ್ತದೆ ಅಂತ ನಮ್ಮೆಲ್ಲ ದುಗುಡ ಇದೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನು ಉಳಿದಂಥ ಕಟ್ಟಡ ಕಾಮಗಾರಿಗೆ ಬೇಕಾದಷ್ಟು ಅನುದಾನ ಏನು 2-3 ಕೋಟಿ ಆಗ್ಬೋದು, ಅದನ್ನು ಆದಷ್ಟು ಬೇಗ ಬಿಡುಗಡೆಗೊಳಿಸಿ ಆ ಕಟ್ಟಡವನ್ನು ಪೂರ್ಣಗೊಳಿಸಿ ಸಾರ್ವಜನಿಕ ಕೆಲಸಗಳಿಗೆ ಅದು ಅನುವು ಮಾಡಿಕೊಡಬೇಕು. ಮತ್ತೊಂದು, ಈ ಕಟ್ಟಡಕ್ಕೆ ಬಹಳವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು, ಯಾಕಂತಂದರೆ ನಮ್ಮ ಹಿಂದುಳಿದ ವರ್ಗಗಳಿಗೆ ಶಕ್ತಿ ತುಂಬುವಂಥ ಹಿಂದುಳಿದ ನಾಯಕರು ಇದ್ದಂಥ ಸಂದರ್ಭಗಳಲ್ಲೂ ಸಹಿತ ಇಂಥ ಕಾರ್ಯಕ್ರಮಗಳು ಭಾಳ ತಡವಾಗ್ತಾಯಿದೆ. ಅದ್ರ ಬಗ್ಗೆ ದಯವಿಟ್ಟು ಪರ್ಸ್ನಲ್ಲಾಗಿ ತಾವುಗಳು ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಕಟ್ಟಡ ಕಾಮಗಾರಿ ಪೂರ್ಣಗೊಂಡು ತಮ್ಮ ಕೈಯಿಂದನೇ ಇದು ಉದ್ಘಾಟನೆ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಈ ಬಿಲ್ಡಿಂಗು ಅರ್ಧದಲ್ಲಿ ನಿಂತಿರೋದ್ರಿಂದ ಅಲ್ಲಿ ಅನೈತಿಕ ಚಟುವಟಿಕೆಗಳು ಮತ್ತು ಗಾಂಜಾ ಹೊಡೆಯೋರು ಮತ್ತು ಎಣ್ಣೆ ಹೊಡೆಯೋರ ಸಂಖ್ಯೆಯಲ್ಲಿ ಜಾಸ್ತಿ ಆಗಿದೆ. ಪಾಳು ಬಿದ್ದ ಕಟ್ಟಡ ಅಂತ ದಯವಿಟ್ಟು ಅಂಥದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ಆದಷ್ಟು ಬೇಗ ನಿಧಿಯನ್ನು ನೀವು ಅದಕ್ಕೆ ಬಿಡುಗಡೆ ಮಾಡಿ ಬಿಲ್ಡಿಂಗನ್ನು ಬೇಗ ಮುಗಿಸಿ ಆದಷ್ಟು ಬೇಗ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಅದನ್ನು ಕೊಡಬೇಕು. ಮತ್ತು ದೇವರಾಜ ಅರಸು ಕಟ್ಟಡ ಪೂರ್ಣ ಆಗಬೇಕು ಅನ್ನೋದು ನಮ್ಮೆಲ್ಲರ ಕೋರಿಕೆ. ನಮ್ಮ ಸರ್ಕಾರದ ಭವನ ಡಿ ದೇವರಾಜ ಅರಸು ಭವನವನ್ನು ಶಿವಮೊಗ್ಗ ನಗರದಲ್ಲಿ ಭಾಳಷ್ಟು ವರ್ಷಗಳಿಂದ ಹೋರಾಟದ ಮುಖಾಂತರವಾಗಿ ಜಾಗವನ್ನು ಗುರುತಿಸೋದ್ರ ಜೊತೆಗೆ ಸರ್ಕಾರದಿಂದ ಅನುದಾನವನ್ನು ಸಹ ತರ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನಪಟ್ಟು ಸಂಘಟನೆಯಿಂದ ಈಗಾಗಲೇ 3 ಕೋಟಿ ಹಣವನ್ನು ಖರ್ಚು ಮಾಡಿ ಸರ್ಕಾರಿ ಭವನ ದೇವರಾಜ ಅರಸು ಭವನವನ್ನು ಬಾಲರಾಜ ರಸ್ತೆಯ ಸರ್ವಜ್ಞ ವೃತ್ತದಲ್ಲಿ ನಿರ್ಮಾಣ ಆಗಿದೆ. ಈಗ ಕಳೆದ 2 ವರ್ಷಗಳಿಂದ ಸ್ಥಗಿತವಾಗಿದೆ ಕಾಮಗಾರಿ ಕಟ್ಟಡ. ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಮಂತ್ರಿಗಳಿಗೆ, ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಕೊಟ್ಟು ಒಕ್ಕೂಟದ ಪರವಾಗಿ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರದ ಮುಖಾಂತರವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಸರ್ಕಾರ ಕೂಡಲೇ ಇನ್ನು 2 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಆ ಭವನವನ್ನು ಉದ್ಘಾಟನೆ ಮಾಡಿ ಅಲ್ಲಿ ಈಗ ಬಾಡಿಗೆ ಕಟ್ಟಡದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ವರ್ಗಗಳ ಇಲಾಖೆಗಳ ಕಚೇರಿಗಳು ಆ ಭವನದಲ್ಲಿ ಬರಬೇಕು ಅಂತೇಳಿ ನಮ್ಮ ಬಹು ವರ್ಷಗಳ ಬೇಡಿಕೆ ಆಗಿದೆ. ಇದಕ್ಕೆ ಸರ್ಕಾರ ಕೂಡಲೇ ಸ್ಪಂದಿಸಿ ಇದನ್ನು ಹಣವನ್ನು ಬಿಡುಗಡೆ ಮಾಡಿ ಭವನವನ್ನು ಪೂರ್ಣಗೊಳಿಸಿ ಅದನ್ನು ಉದ್ಘಾಟನೆ ಮಾಡಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ, ಇಚ್ಛಾಶಕ್ತಿ ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವುಗಳು ಸಂಘಟನೆಯಿಂದ ಬೇರೆ ರೀತಿಯ ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧವಾಗಿ ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಪಡಿಸ್ತೇನೆ. ಸರ್ಕಾರದ ನಿರ್ಲಕ್ಷ್ಯವೋ ಅಥವಾ ಮತ್ತೊಂದೋ ಗೊತ್ತಿಲ್ಲ, ಈಗ ದೇವರಾಜ ಅರಸು ಭವನ ಬಹುಜನಗಳ ನಿರೀಕ್ಷೆಗೆ ತೊಂದರೆ ಆಗಿದೆ. ಆ ನಿರೀಕ್ಷೆ ಹುಸಿಯಾಗ್ತಾ ಬರ್ತಾ ಇದೆ. ಆ ನಿರೀಕ್ಷೆಯನ್ನು ಯಶಸ್ವಿಗೊಳಿಸಬೇಕಾದ್ರೆ ಸರ್ಕಾರ ಮತ್ತು ಸಾರ್ವಜನಿಕರ ಒಂದು ಏನು ಒತ್ತಾಸೆ ಇದೆ, ಹಿಂದುಳಿದ ವರ್ಗದ ಜನಗಳ ಒಂದು ಆಸೆ ಏನಿದೆ ಅದು ಈಡೇರಬೇಕಾದ್ರೆ ದಯವಿಟ್ಟು ಆ ಕಟ್ಟಡವನ್ನು ಸಂಪೂರ್ಣಗೊಳಿಸಲು ನಮಗೆ ಸರ್ಕಾರ ಮತ್ತು ಎಲ್ಲ MP ಮತ್ತು ಶಾಸಕರು ಎಲ್ಲರೂ ಕೂಡ ಅದಕ್ಕೆ
ಸಹಕಾರ ಕೊಡಬೇಕು, ಕೊಡಲೇಬೇಕು. ಇಲ್ಲ ಆದರೆ ನಮ್ಮ ಮುಂದಿನ ಒಂದು ಇದಕ್ಕೆ ಮುಂದುವರ್ಸೋದು ಬೇಡ. ಹಣಕಾಸಿನ ಕೊರತೆಯೇ ವಿಳಂಬ. ಅದಕ್ಕೆ ಸರ್ಕಾರದಲ್ಲೇ ಮತ್ತು ಅಧಿಕಾರದ ಇರೋ ನಾಯಕರುಗಳಲ್ಲೂ ಕೂಡ ಇಚ್ಛಾಶಕ್ತಿ ಕಮ್ಮಿ ಆಗಿರೋದೇ ಇದಕ್ಕೆ ಕಾರಣ ಅಷ್ಟೇ, ಇನ್ನೇನೂ ಇಲ್ಲ. ಅವರೆಲ್ಲರಿಗೂ ಕೂಡ ಸಾಕಷ್ಟು ಮನವಿಗಳು ಮಾಡಿದರೂ ಕೂಡ ಅದು ಇನ್ನೂ ಇವತ್ತಿಗೂ ಅದೇ ಸ್ಥಿತಿಯಲ್ಲಿದೆ. ಆ ಸ್ಥಿತಿ ಇರಬಾರ್ದು. ಇದು ಒಂದು ರೀತಿ ಹಿಂದುಳಿದ ವರ್ಗಗಳಿಗೆ ಒಂದು ರೀತಿ ಅವಮಾನ ಆಗುವಂಥ ಸ್ಥಿತಿ ಇದು ಆಗಬಾರ್ದು. ಯಾಕಂದರೆ ಒಂದು ಹಿಂದುಳಿದ ವರ್ಗ ಇವತ್ತಿನ ದಿವಸ ಇಡೀ ಮೆಜಾರಿಟಿ ವರ್ಗ ಇದು. ಆ ವರ್ಗಗಳಿಗೆ ಆ ಶಕ್ತಿ ಇಲ್ದಂಗಿದೆ ಅಂದರೆ ಸರ್ಕಾರಕ್ಕೂ ಕೂಡ ಅವಮಾನನೇ ಇದು. ಈ ರೀತಿ ಆಗಬಾರ್ದು. ಇದು ಯಾವುದೇ ಒಂದು ಇತರೆ ಸಮಾಜಗಳು ಏನಿದ್ದಾವೆ ಎಲ್ಲರೂ ಕೂಡ ಇದಕ್ಕೆ ತಲೆ ತೆಗ್ಸೋಂಥದ್ದು, ಇದಕ್ಕೆ ಅವಕಾಶ ಕೊಡೋದು ಬೇಡ. ಎಲ್ಲರೂ ಸಹಕಾರ ಕೊಡಿ. ಯಾರನ್ನ ವಿರೋಧ ಮತ್ತೊಂದು ಮಾಡಿಕೊಂಡು ನಾವು ಈ ಕಟ್ಟಡ ಕಟ್ಟಬೇಕು, ಈ ಕಟ್ಟಡದಿಂದ ಒಂದು ಎಲ್ಲ ಒಂದು ಸೇವೆಗಳು ಸಲ್ಲಬೇಕು ಎಲ್ಲರಿಗೂ ಅಂತೇಳಿ ನಮ್ಮ ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ಯಶಸ್ವಿ ಮಾಡಿಕೊಡೋಕ್ಕೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸಂಸ್ಥೆಗಳು ಎಲ್ಲ ಕಟ್ಟಡಗಳು ನೋಡಿದರೆ ನಮ್ಮ ಇವತ್ತು ಹಿಂದುಳಿದ ವರ್ಗದಲ್ಲಿ ನಾವು ಇರೋದರಿಂದ ಸರ್ಕಾರದಿಂದ ಅನುದಾನ ಬರ್ತಾನೆ ಇಲ್ಲ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಕೂಡಲೇ ಈ ನಮ್ಮ ಕಟ್ಟಡಕ್ಕೆ ಅನುದಾನವನ್ನು ರಿಲೀಸ್ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಯಾಕೆಂದರೆ ಇಲ್ಲಿ ನೋಡಿ ಬೇರೆ ಸಮಾಜದವರು ಎಂತೆಂಥ ಕಟ್ಟಡಗಳು ಮಾಡ್ಕೊಂಡಿದ್ದಾರೆ. ನಮ್ಮ ಹಿಂದುಳಿದ ವರ್ಗಗಳಿಗೆ ಕಟ್ಟಡಕ್ಕೆ ಅನುದಾನನೇ ಬರ್ತಿಲ್ಲ ಅಂದರೆ ಸರ್ಕಾರ ಇದಕ್ಕೆ ಈ ಕಡೆ ಗಮನ ಕೊಡ್ತಿಲ್ಲ ಅಂತೇಳಿ ನಾವು ಏನು ಮಾಡ್ಬೇಕು ಹೇಳ್ರಿ? ಮುಂದಿನ ದಿನಗಳಲ್ಲಿ ಇಡೀ ಶಿವಮೊಗ್ಗ ಜಿಲ್ಲೆಯಿಂದ ಉಗ್ರವಾದ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮತ್ತು ಹಿಂದುಳಿದ ವರ್ಗಗಳಿಂದ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ಇದನ್ನು ನಿಜವಾಗಲೂ ಇದನ್ನು ಒಂದು ಪಾಠ ಕಲಿಸ್ತೀವಿ ಅಂತೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಈ ಕೂಡಲೇ ಸರ್ಕಾರ ಅನುದಾನ ರಿಲೀಸ್ ಮಾಡಬೇಕು. ಈ ಕಟ್ಟಡ ಪೂರ್ಣಗೊಂಡು ಅವರು CM ಸಿದ್ದರಾಮಯ್ಯವ್ರು ಬಂದು ಅವರ ಕೈಯಿಂದನೇ ಉದ್ಘಾಟನೆ ಆಗಬೇಕು ಅಂತೇಳಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ.